ಬ್ರಿಗೇಡ್ ಆಲ್ಮೇಲ ವಿಜಯಪುರ ಜಿಲ್ಲೆ 200ಕ್ಕಿಂತ ಹೆಚ್ಚು ಪುಸ್ತಕ ಕೊಡುಗೆ ಅರಿವೇ ಗುರು ಶಾಲಾ ಗ್ರಂಥಾಲಯ ಉದ್ಘಾಟನಾ ಶ್ರೀ ಪರಮಾನಂದ ಬೋಗಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಕಡನಿಯಲ್ಲಿ ದಿನಾಂಕ 13/1/2026ರಂದು ಶ್ರೀ ವೇದಮೂರ್ತಿ ಎಸ್.ಆರ್. ಗಂಗನಹಳ್ಳಿ ಅವರ ಸಾನ್ನಿಧ್ಯದಲ್ಲಿ ಬಿಡಿ ಲಾಳಸಂಗಿ ಶ್ರೀ ಪರಮಾನಂದ ಬೋಗಲಿಂಗೇಶ್ವರ ಶಿಕ್ಷಣ ಸಮಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಉದ್ಘಾಟಕರಾಗಿ ಲಕ್ಷ್ಮೀಪುತ್ರ ಕಿರಣಹಳ್ಳಿ ಅಧ್ಯಕ್ಷರು, ಆಲ್ಮೇಲ ತಾಲೂಕಾ ಮಕ್ಕಳ ಸಾಹಿತ್ಯ ಸಂಗಮ ಮುಖ್ಯ ಅತಿಥಿಗಳಾಗಿ ರಾಜು ಪಾಟೀಲ್ ಯುವ ಬ್ರಿಗೇಡ್ ವಿಭಾಗೀಯ ಸಂಚಾಲಕರು, ಅತಿಥಿಗಳಾಗಿ ಶಿವು ಕಾಟ್ಕರ್ ವಿಭಾಗೀಯ ಸಹ ಸಂಚಾಲಕರು, ಫೋಟೋ ಪೂಜೆ ಮಡಿವಾಳ ತಳವಾರ ಜಿಲ್ಲಾ ಸಂಚಾಲಕರು ಹಾಗೂ ಪ್ರಭಾಕರ್ ಬಿರಾದರ್ ನೆರವೇರಿಸಿದರು. ವಿಶೇಷ ಸನ್ಮಾನ ಲಕ್ಷ್ಮೀಪುತ್ರ ಕಿರಣಹಳ್ಳಿ ಮತ್ತು ವೆಂಕಟೇಶ್ ತಮ್ಮಣ್ಣ ವಿಶೇಷ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮವನ್ನು ಆರ್ಎಸ್ ಗಂಗನಹಳ್ಳಿ ಪ್ರಾಚಾರ್ಯರು, ಶ್ರೀ ಪರಮಾನಂದ ಬೋಗಲಿಂಗೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಕಡನಿ ಇವರು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಪರಮಾನಂದ ಬೋಗಲಿಂಗೇಶ್ವರ ಸಂಯುಕ್ತ ಶಾಲೆಗಳ ಗುರುಗಳು, ಗುರುಮಾತೆಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಸವರಾಜ್ ಪಡಶೆಟ್ಟಿ, ಎಂಟಿವಿ ನ್ಯೂಸ್ ಕನ್ನಡ. ದಯವಿಟ್ಟು ವಿದ್ಯಾರ್ಥಿಗಳೆಲ್ಲ ನಿಮ್ಮ ಸಮಯ ಸಿಕ್ಕಾಗ ನಿಮ್ಮ ಗ್ರಂಥಾಲಯ ನಿಲಯಪಾಲಕರಿರ್ತಾರೆ, ಅವ್ರ ಜೊತೆಗೆ ಒಂದು ಪುಸ್ತಕವನ್ನು ಪಡೆದುಕೊಂಡು ಆ ಪುಸ್ತಕಗಳನ್ನು ಚೆನ್ನಾಗಿ ಓದಿ ಮತ್ತೆ ಅಷ್ಟೇ ಸುರಕ್ಷಿತವಾಗಿ ಮರಳಿ ಕೊಡುವಂತ ಕೆಲಸ ಮಾಡ್ರಿ. ಇವತ್ತು ಆ ಗ್ರಂಥಾಲಯದ ಜೊತೆಗೆ ಇವತ್ತು ನಾನು ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ಉತ್ತಮ ಗುಣಮಟ್ಟದಂತ ಒಂದು 5 ಪುಸ್ತಕಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ಬಂದಿನಿ. ಒಂದೇನಪ್ಪಾ ಅಂದ್ರೆ ನಮ್ಮ ಒಂದು ಎಳೆಮೇಲೆ ಅನ್ನುವಂತ ಒಂದು ಇತಿಹಾಸ ಉಳ್ಳಂತ ಒಂದು ಎಳೆಮೇಲೆ ಚಾರಿತ್ರ್ಯ ಉಳ್ಳಂತ ಒಂದು ಪುಸ್ತಕ ನಮ್ಮ ಇಲ್ಲಿಯ ನಮ್ಮ ಆಲ್ಮೇಲದವರೇ ಸಿದ್ದಾರಾಮ್ ಉಪ್ಪಿನವರು ಬರೆದಂತ ಒಂದು ರೇವತಿ ಉಪ್ಪಿನವರು ಬರೆದಂತ ಒಂದು ಪುಸ್ತಕದ ಎಳೆಮೇಲೆ ಅನ್ನೋ ಒಂದು ಪುಸ್ತಕ. ಆಮೇಲೆ ನಿಮ್ಮೂರಿನವರೇ ಆದಂತ ಇವತ್ತು ವಿಶೇಷ ಸ್ಥಾನ ಬೆರಗು ಪ್ರಕಾಶನವನ್ನು ಕಟ್ಟಿಕೊಂಡು ಇವತ್ತು ಇಡೀ ಕರ್ನಾಟಕದಂತ ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತಿರುವಂತ ಡಾಕ್ಟರ್ ರಮೇಶ್ ಕತ್ತಿ ಸರ್ ಬರೆದಂತ ಒಂದು ಪುಸ್ತಕಗಳನ್ನ ಇಲ್ಲಿ ನಾನು ತೆಗೆದುಕೊಂಡು ಬಂದಿನಿ. ಆಮೇಲೆ ಮೊನ್ನೆ ನಡೆದಂತ ಒಂದು ಮಕ್ಕಳ ಸಾಹಿತ್ಯ ಸಂಗಮದ ವತಿಯಿಂದ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇತ್ತು. ಅದರ ಒಂದು ಸಮ್ಮೇಳನ ಅಧ್ಯಕ್ಷರು ಬರೆದಂತ ಒಂದು ಪುಸ್ತಕ. ಹೀಗೆ ಒಂದು 5-6 ಪುಸ್ತಕಗಳನ್ನು ನಿಮ್ಮ ಗ್ರಂಥಾಲಯಕ್ಕೆ ನಾವು ಕೂಡ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮಕ್ಕಳು ಓದೋದನ್ನ ಕಲೀರಿ. ನೀವು ಎದಕ್ಕೆ ಹೇಳ್ತಿರ್ತಾರೆ ಎಲ್ಲೋ ಈ ಮೊಬೈಲ್ಗಳು ನೋಡ್ಕೋತೇವೆ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮೊಬೈಲ್ ನೋಡ್ತಾ ಮೊಬೈಲ್ ಏನಾಗ್ತದಪ್ಪ ಅಂದ್ರೆ ನಮ್ಮ ತಲೆಗೆ ತೆಳಗ್ ಮಾಡಿಸ್ತದೆ. ಆದ್ರೆ ಅದೇ ಪುಸ್ತಕ ಓದಿರಪ್ಪ ಅಂದ್ರೆ ಆ ಪುಸ್ತಕ ಏನ್ ಮಾಡ್ತದೆ, ನಿಮ್ಮನ್ನು ತಲೆ ಎತ್ತುವಂತೆ ಮಾಡ್ತದೆ. ಹಾಗಾಗಿ ಪುಸ್ತಕಗಳನ್ನು ಏನ್ ಮಾಡ್ತಪ್ಪ ಅಂದ್ರೆ ಹೆಚ್ಚು ಓದಿ. ಇದೇ ಈಗ ತಮ್ಮೆಲ್ಲರನ್ನ ಕುರಿತು ಮಕ್ಕಳಿಗೋಸ್ಕರವಾಗಿ ಪ್ರೀತಿಯಿಂದ SLC ಫಲಿತಾಂಶದ ಕುರಿತು ಮಾತನಾಡಿ ಮತ್ತು ಮೊಬೈಲ್ ಯಾವ ರೀತಿಯಾಗಿ ಬಳಸಬೇಕು ಅನ್ನತಕ್ಕಂಥ ವಿಷಯವನ್ನ ಇಟ್ಕೊಂಡು ಅದಕ್ಕೆ ಮೊಬೈಲ್ ಹೇಳ್ತ ನೀನು ನನಗ ತಲೆ ತಗ್ಗಿಸ್ಬಿಟ್ಟಿ ಅಂತ ನೀನು ಶಾಶ್ವತವಾಗಿ ತಗ್ಗಿಸ್ತೀನಿ. ಪುಸ್ತಕ ಹೇಳ್ತ ನೀನು ನನಗ ತಲೆ ತಗ್ಗಿಸಿ ಓದಿ ಅಂತಂದ್ರೆ ನಿನಗೆ ಯಾವತ್ತೂ ಕೂಡ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಒಂದು ಪುಸ್ತಕದ ಒಂದು ಕಾರ್ಯ ಇವತ್ತು ನಮ್ಮ ಶಾಲೆಯಲ್ಲಿ ನಡೆದಿದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಹೆಚ್ಚಿನ ಫಲಿತಾಂಶವನ್ನು ತೆಗೆದುಕೊಳ್ಳುವಲ್ಲಿ ನಮ್ಮ ಶ್ರಮನೂ ಕೂಡ ಇಲ್ಲಿ ಬಹಳಷ್ಟಿದೆ. ದಯಮಾಡಿ ನಮ್ಮ ಕಿನ್ನಳ್ಳಿ ಜಿಲ್ಲೆಯಲ್ಲಿ ಬಹಳಷ್ಟು ನೆಪಕ್ಕಾಗಿ ಮಾಡ್ತಾರೆ. ಅದು ಸಂತೋಷದ ಸಂಗತಿ, ಅದು ಗೊತ್ತದ ನಮಗೆಲ್ಲರಿಗೆ. ಆದ್ರೂ ಕೂಡ ನಾವು ಮಾತ್ರ ನೆಪಕ್ಕಾಗಿ ಇಲ್ಲ, ಪ್ರಾಮಾಣಿಕವಾಗಿ 4 ಗಂಟೆಗೆ 3 ಗಂಟೆ 45 ನಿಮಿಷಕ್ಕೆ ಅವರು ಹೇಳ್ತಾರ, ನಮಗೇನೋ ಅದು ಮೆಸೇಜ್ ಹಾಕ್ತಿರ್ತಾರ. ಅವರು ಸಾಹಿತ್ಯ ಸಂಗಮದ ಕುರಿತು ಕೆಲಸ ಮಾಡ್ತಿರ್ತಾರ. ಅವಾಗ ನಾವು ಈ ಕೆಲಸ ಮಾಡ್ತಿರ್ತೀವಿ. ಅವರಿಗೆ ಹೆಂಗ್ ಗೊತ್ತಾಯ್ತು ನಾವು 4:45 ಕೇಳ್ತೀವಿ ಅನ್ನೋದನ್ನ ಅಂತಂದ್ರ ಅವರಿಗೆ ನಾವೇನ್ ಹೇಳಿಲ್ಲ, ಎಲ್ಲರಿಗೂ ಹೇಳ್ಕೊತೇವೆ ತಿರ್ಗಾಡಂತ ವಿಷಯ ಅಲ್ಲ. ನಮ್ಮ ಮಕ್ಕಳು ಹೆಚ್ಚು ಫಲಿತಾಂಶ ಪಡೀಲಿ ಅನ್ನುವಂತ ಉದ್ದೇಶ ಒಂದೇ ಅದ. ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗಿಲ್ಲಪ್ಪ ಅಂತಾರ ನಾವು ಅವಾಗ ಅವರಿಗೆ ಅವರು ಸಂದೇಶವನ್ನು ಕಳಿಸೋದ್ರಿಂದ ನಾವು ರಿಯಾಕ್ಷನ್ ಮಾಡೋದ್ರಿಂದ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ರಿಂದ ಇವರು ಕೂಡ 3 ಗಂಟೆ 45 ಎಷ್ಟು ಬೇಗ ಹೇಳ್ತಿರಲ್ಲ ತಿಳ್ಕೊಂಡಾಗ ಆ ವಿಷಯ ಅನಿವಾರ್ಯವಾಗಿ ಪ್ರಸ್ತಾಪ ಮಾಡಬೇಕಾಗಿತ್ತು, ಮಾಡ್ತಾ ಇದೀವಿ. ಅದರ ಜೊತೆಗೆ ನಾವೇನು SSLC ಫಲಿತಾಂಶಕ್ಕೋಸ್ಕರವಾಗಿ ನಾವೇನೇನು 29 ಅಂಶಗಳನ್ನು ಸರ್ಕಾರ ನಮಗೆ ಕೊಟ್ಟಿದೆ, ಆ 29 ಅಂಶಗಳನ್ನ ನಾವು ನಮ್ಮ ಶಿಕ್ಷಕರ ಒಳಗೊಂಡು ಪ್ರಾಮಾಣಿಕವಾಗಿ ನಮ್ಮ ತಂದೆ ತಾಯಿಯ ಸಾಕ್ಷಿಯಾಗಿ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡಪ್ಪಜ್ಜ ಲಾಳಸಂಗಿಯವರ ಒಂದು ಸಾಕ್ಷಿಯಾಗಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಮಕ್ಕಳು ಕೂಡ ಸಹಕಾರವನ್ನು ಕೊಡಬೇಕು. ತಮ್ಮ ಏಳಿಗೆಗಾಗಿ, ತಮ್ಮ ಬಾಳ್ವಿಗೆಗಾಗಿ ಈ ಕೆಲಸ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇಲ್ಲಿಯವರೆಗೆ ಸನ್ಮಾನಿತ ಮಾತುಗಳನ್ನಾಡಿರ್ತಕ್ಕಂಥ ನಮ್ಮ ಆಲ್ಮೇಲ್ ತಾಲೂಕಾ ಮಕ್ಕಳ ಸಾಹಿತ್ಯ ಸಂಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಕಿನ್ನಳ್ಳಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾ ಇನ್ನೊಂದೇನಪ್ಪಾ ಅಂತಂದ್ರೆ ನಿನ್ನೆ
ನಿನ್ನೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಪೂರ್ಣ ತಾಸು ಮಾತಾಡಿರ್ಬೇಕು ನಾನು. ಆದ್ರೂ ಕೊನೆಗೆ ಏನ್ ಹೇಳಿದೆ, ಇನ್ನೂ ಆಶೆ ಬಾಳದ, ಆದ್ರೆ ಬಿಸಿಲು ಬಾಳಾಗಿದೆ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅಲ್ಲಿಗೆ ಮೊಟಕುಗೊಳಿಸ್ತೇವೆ. ಇವತ್ತು ಕೂಡ ಅದೇ ತಾಪ ಕಾಡ್ತಾ ಇದೆ, ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಕೊನೆಯದಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರರು ಶ್ರೀ ರಾಜೀವ್ ಪಾಟೀಲ್ ಯುವ ಬ್ರಿಗೇಡ್ ಇವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ. ಚರಿತ್ರೆ, ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷ. ಆದ್ರೆ ಅವ್ರು ಸಾಧನೆ ಮಾಡಿದ್ದು 300 ವರ್ಷಗಟ್ಟಲೆ ನಾವು ಜೀವಂತಿದ್ದಾಗ ಎಷ್ಟು ಕೆಲಸ ಮಾಡಬಹುದೈತಲ್ಲ, ಕೇವಲ 39 ವರ್ಷದಾಗ ಎಷ್ಟು ಕೆಲಸ ಮಾಡಿದ್ರು. ಸ್ವಾಮೀಜಿ ಅವರಿಗೆ ನಮಗೆಲ್ಲ ಯಾರೇ ಸಣ್ಣವರಿದ್ದಾಗ ನೀವೇನಾಗ್ತದೆ ಕೇಳಿದ್ರೆ, ನಾ ಡಾಕ್ಟರ್ ಆಗ್ತೀನಿ, ನಾ ಲಾಯರ್ ಆಗ್ತೀನಿ, ನಾ ಇಂಜಿನಿಯರ್ ಆಗ್ತೀನಿ ಅಂತಾರೆ. ಆದ್ರೆ ಸ್ವಾಮಿ ವಿವೇಕಾನಂದ ಸಣ್ಣದಾಗಿ ಏನಾಗ್ತೀನಿ ಅಂತ ಕೇಳಿದಾಗ, ನಾನು ಸಾರೋಟವಾಲ ಆಗ್ತೀನಿ ಅಂತಾರ. ಸಾರೋಟವಾಲ ಅಂದ್ರೆ ಗೊತ್ತಾ? ರಥ ಸಾರಥಿ, ಕುದುರೆ ಓಡಿಸ್ತಾರಲ್ಲ, ಆ ಒಬ್ಬ ಕುದುರೆ ಓಡಿಸುವಂತ ಒಬ್ಬ ಡ್ರೈವರ್ ಆಗ್ತೀನಿ ಅಂತ ವಿವೇಕಾನಂದರು ಹೇಳ್ತಾರೆ. ಅದು ವಿವೇಕಾನಂದರು ತೀರ್ಕೊಂಡು 100 ವರ್ಷಗಳಾದ್ರೂ ಎಲ್ಲಿಯ ವಿಜಯಪುರ, ಎಲ್ಲಿಯ ಆಲ್ಮೇಲ, ಎಲ್ಲಿಯ ಕಡನಿ, ಇಂಥ ಒಂದು ಕಡ್ನಿ ಗ್ರಾಮದಲ್ಲಿ ತಮಗೆಲ್ಲರಿಗೂ ಒಂದು ಆದರ್ಶ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿವೇಕಾನಂದರ ಪ್ರೇರಣೆ ಮೂಲಕ ಯುವ ಬ್ರಿಗೇಡ್ ಹುಟ್ಟಿ ತಮಗೆಲ್ಲರಿಗೂ ಲೈಬ್ರರಿ ಕೊಡಬೇಕು, ಪುಸ್ತಕ ಕೊಡಬೇಕು ಅಂತ ಶಕ್ತಿ ಅದಲ್ಲ, ಅದು ವಿವೇಕಾನಂದರ ಶಕ್ತಿನೇ. ಆತ್ಮೀಯ ಬಂಧುಗಳೇ, ವಿವೇಕಾನಂದರ ಜೀವನ ತೆಗೆದಾಗ ಒಂದು 2 ದಿನಾಂಕಗಳು ಪ್ರಮುಖ ಬರ್ತಾವ. ಒಂದು ಜನವರಿ 12 ಅವ್ರು ಹುಟ್ಟಿದ್ದು, ಅವಾಗ ಏನೂ ಸಾಧನೆ ಇಲ್ಲ, ಅವ್ರು ಬರೀ ಹುಟ್ಟಿರ್ತಾರೆ ಅಷ್ಟೇ. ಇನ್ನೊಂದು ಸೆಪ್ಟೆಂಬರ್ 17. ಸೆಪ್ಟೆಂಬರ್ 17 ಇಡೀ ಜಗತ್ತ ನೆನಪಿಟ್ಟುಕೊಳ್ಳುವಂತ ಒಂದು 2 ಘಟನೆ ನಡೀತಾವ. ಒಂದನೇ ಘಟನೆ, ಭಯೋತ್ಪಾದಕ ಬಿನ್ ಲಾಡೆನ್ ಏನ್ ಮಾಡ್ತಾನ, ಅಮೆರಿಕದ 2 ದೊಡ್ಡ ಕಟ್ಟಡಗಳನ್ನ ಉಳಿಸ್ಬಿಡ್ತಾನ. ಇನ್ನೊಂದು ಘಟನೆ, ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣ, ಅದು ಕೂಡ ಸೆಪ್ಟೆಂಬರ್ 17 ಆಗಿದ್ದು. ಆ ಒಂದು ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಮಾತಾಡಿದ್ದು ಕೇವಲ 5 ಪದ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಅಷ್ಟು ಪದ ಹೇಳಿದಕ್ಕ ಇಡೀ ಸಭಾಂಗಣ ಕಿಕ್ಕಿರಿದು ತುಂಬಿರ್ತದ. 5 ನಿಮಿಷ ಕರ್ತಾಡನ ಮಾಡ್ತಾರ. ಮುಂದಿದ್ದವರು ಕಣ್ಣೀರ್ ಹಾಕ್ತಾರ, ಹಿಂದಿದ್ದವರು ಕುರ್ಚಿ ಮೇಲೆ ತಿಂದಿರ್ತಾರ. ಅದಕ್ಕಿಂತ ಹಿಂದಿದ್ದವ್ರಿಗೆ ವಿವೇಕಾನಂದ್ರ ಕಾಣಲ್ಲ. ಸೊ ನನಗ್ ವಿವೇಕಾನಂದ್ರ ಕಾಣಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಟೆಪ್ಪಿಗೆ ಆಗ್ಲಿ ಅಥವಾ ನನ್ನ ಖರ್ಚಿಪ್ ಆಗ್ಲಿ ಅವರ ದರ್ಶನ ತಗೊಳ್ಳಿ ಅಂತ ಹೋಗಿರ್ತಾರ. ಅಂತ ಒಬ್ರು ವಿವೇಕಾನಂದ್ರನ ಮರುದಿನ ಒಬ್ಬರು ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ವಿವೇಕಾನಂದ್ರೆ ನಿಮಗ್ ಬರೇ ಒಂದು 5 ಪದಕ್ಕೆ ಅಷ್ಟು ಚಪ್ಪಾಳೆ ಬಿತ್ತಲ್ಲ, ನಮ್ಮವ್ರು ಯಾರಿಗೂ ಕ್ರಿಶ್ಚಿಯನ್ ಧರ್ಮಗಳಿಗೆ ಬೀಳಿಲ್ಲ, ಇಸ್ಲಾಂ ಧರ್ಮಗಳಿಗೆ ಬೀಳಿಲ್ಲ, ನಿಮ್ಗೆ ಯಾಕೆ ಬಿತ್ತಂದಾಗ ವಿವೇಕಾನಂದ್ರ ಹೇಳ್ತಾರೆ ಒಂದೇ ಒಂದು ಮಾತು, ನನ್ನ ಜೀವನದಲ್ಲಿ ಇಲ್ಲಿ ತನ ಆದ್ರೂ ಒಂದು ಕೆಟ್ಟ ಆಲೋಚನೆ ಮಾಡಿಲ್ಲ, ಒಂದು ಕೆಟ್ಟ ಯೋಚನೆ ಮಾಡಿಲ್ಲ, ಒಂದು ಕೆಟ್ಟದ್ದನ್ನ ನೋಡಿಲ್ಲ, ಕೆಟ್ಟದನ್ನ ಮಾತಾಡಿಲ್ಲ, ಮತ್ತು ಕೆಟ್ಟ ಕಾರ್ಯಗಳನ್ನ ನಾನು ಮಾಡಿಲ್ಲ. ಹಂಗಾಗಿ ಯಾವುದೇ ಕೆಟ್ಟದನ್ನ ಮಾಡಲಾರ್ದ ಪಾಸಿಟಿವ್ನೆಸ್ ನನ್ನಲ್ಲಿ ಇದ್ದು ಅದು ಶಕ್ತಿ ಯಾವ ರೀತಿ ಆಗಿದೆ ಅಂದ್ರೆ ನಾನು ಎದುರಿಗೆ ಬಂದವ್ರ ಮ್ಯಾಗ ಅದು ಪ್ರಭಾವ ಬೀಳುತ್ತೋ, ಅದಕ್ಕಾಗಿ ನಂಗೆ ಚಪ್ಪಾಳೆ ಬಿದ್ದಿರ್ಬೋದು ಅಂತ ವಿವೇಕಾನಂದ ಹೇಳ್ತಾರೆ. ವಿವೇಕಾನಂದ ಹೇಳ್ತಾರೆ, ನಾನು ಹೋದ ಬಳಿಕ ಒಂದು 100 ಯುವಕರು ಬರ್ತಾರೆ. ಯಾಕಂದ್ರೆ ವಿವೇಕಾನಂದ್ರ ಯುವಕರ ಮ್ಯಾಗ ಅಪಾರ ಪ್ರೀತಿ, ಅದಕ್ಕೆ ವಿವೇಕಾನಂದ ಜಯಂತಿನ ಏನಂತ ಕರೀತಾರ, ಯುವ ದಿನ ಅಂತ ಕರೀತಾರೆ. ಎಷ್ಟು ಪ್ರೀತಿ ಬರ್ತಂದ್ರೆ ವಿವೇಕಾನಂದ ಹೇಳ್ತಾರ, ನನಗ 10 ಯುವಕರನ್ನ ಕೊಡ್ರಿ, ಇಡೀ ಜಗತ್ತನ್ನೇ ಚೇಂಜ್ ಮಾಡ್ತೀನಿ, ಈ ಭಾರತವನ್ನು ವಿಶ್ವಗುರು ಮಾಡ್ತೀನಿ ಅಂತ ಹೇಳ್ತಾರೆ. ಎಂತ ಯುವಕರು ಬೇಕು ಅಂತಾನೆ, ನಿಮ್ಗೆಲ್ಲ ಬಿಸಿಲತ್ತಿರಲ್ಲ ಸಾಕೇ ಅದ, ಇಂಥ ಯುವಕರು ಬೇಡ ಅಂತಾರ ವಿವೇಕಾನಂದ್ರ. ವಿವೇಕಾನಂದ್ರ ಏನಂತಾರಂದ್ರೆ, ನನ್ನ ಹುಡುಗರು ಹೆಂಗಿರ್ತಾರ, ಪುರುಷ ಸಿಂಹರು ಅಂದ್ರೆ ಹುಡುಗ ಹುಡುಗಿ ಇಬ್ರು ಸಿಂಹಿಣಿ ತರ ಇರ್ತಾರ. ಉಕ್ಕಿನಂತ ನರಮಂಡಲ, ಮಿಚ್ಚಿನಂತ ಬುದ್ಧಿಶಕ್ತಿ, ಕಬ್ಬಿಣದಂತ ಮಾಂಸಖಂಡಗಳು. ಸ್ವಾಮೀಜಿ ಏನಾದ್ರು ಅದು ನೋಡಿ ಬೆಟ್ಟ ತೋರಿಸಿದ್ರ ಬೆಟ್ಟ ನೋಡ್ಬಾರ್ದಂತ ಪುಡಿ ಪುಡಿ ಮಾಡ್ಕೊಂಡ್ ತಗೊಂಬರ್ಲಿ ಅಂತ ಅನ್ಬೇಕಂತ. ಅಂತ ಯುವಕರು ಬರ್ಬೇಕು ನನಗ. ದೇಶದ ಬಗ್ಗೆ ಮಾತಾಡೋದು ಸರ, ದೇಶ ಕಟ್ಟ ಬಗ್ಗೆ ಹೇಳಿ ನಾ ಕಟ್ತೀನಿ. ಮತ್ತು ಎಂತ ಯುವಕರು ಬೇಕಂದ್ರ ಸರ್ ಹೇಳ್ತಾರ, ಒಂದು ಹಾಡಾಡಕ್ ಬರೋನ್ ಸರ್, ನಾವಲ್ಲೇ ನೀವಲ್ಲೇ ಅನ್ಬಾರ್ದು, ನಾನೇ ಹಾಡಬೇಕು, ನನಗೆ ನನ್ನಿಂತೆ ಆಗ್ಬೇಕು, ಎಸ್ ಐ ಕ್ಯಾನ್ ಇಟ್ ಅನ್ಬೇಕಂತ. ಅಂತ ಯುವಕರು ಇರ್ಬೇಕು. ಅಂತ ಯುವಕರು ಕಡ್ನಿ ಒಳಗೆ ನನಗೆ ಕಾಣತ್ತಾರ ನಾ ಅಂತೀನಿ. ಏನ್ ನಿಮಗೆ ಸಜೆಷನ್ ಮಾಡ್ತೀನಿ ಅಂದ್ರೆ, 6 ತಿಂಗಳು ನಿಮ್ಮ ಅಧ್ಯಯನದ ಜೊತೆಗೆ 6 ತಿಂಗಳು ವಿವೇಕಾನಂದರ ಪುಸ್ತಕವನ್ನು ಅಧ್ಯಯನ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ನಿಮ್ಮಲ್ಲಿ ಒಂದು ಶ್ರೇಷ್ಠ ಬದಲಾವಣೆ ಆಗ್ತದ. ನೀವು ಎವರೇಜ್ ಸ್ಟೂಡೆಂಟ್ ಇದ್ರೆ ಅಂದ್ರೆ ನಂಬರ್ 1 ಸ್ಟೂಡೆಂಟ್ ಆಗ್ತೀರಿ ನೀವು. ನಿಮಗೆ ಉದಾಹರಣೆ ಕೊಡ್ಬೇಕಂದ್ರೆ, ವಿವೇಕಾನಂದರ ಅಧ್ಯಯನ ಮಾಡೋದ್ರಿಂದ ಏನಾಗ್ತಾರಂದ್ರ, ಒಬ್ಬ ಮಹಾರಾಷ್ಟ್ರದ ಒಬ್ಬ 16 ವರ್ಷದ ಹುಡುಗ ಸೈನ್ಯ, ಅವಾಗ ಈಗ ಸೈನ್ಯಕ್ಕೆ ನಾವು ಕಾಂಪಿಟೇಷನ್ ಹೋಗ್ತೀವಿ, ಅವಾಗ ಏನಿಲ್ಲ ಹಿಡ್ಕೊಂಡು ಹೋಗ್ತಿರು ಸೈನಿಕಕ್ಕೆ, ನಾವು ಅಲ್ಲಿ ಅಂದ್ರೆ ಹಾಕೊಂಡು ಹೋಗ್ತಿರು. ಹಂಗ 16 ವರ್ಷದ ಹುಡುಗ ಸೈನಿಕ ಕರ್ಕೊಂಡು ಹೋಗ್ತಾರ. ಮುಂದೆ ರಜೆಗೆ ಊರಿಗೆ ಬಂದಾಗ
ನೋಡ್ತಾನ ಅವ್ನ ಪಾಲಕರು ಅವ್ರ ಸಂಬಂಧಿಕರು ತೀರ್ಕೊಂಡಿರ್ತಾರ, ಯುದ್ಧದಾಗ ಸ್ನೇಹಿತರು ತೀರ್ಕೊಂಡಿರ್ತಾರ. ಜಿಗುಪ್ಸೆಗೊಂಡು ನಾನು ಯಾಕೆ ಇರ್ಬೇಕಂತ ಅವ್ನು ಸೂಸೈಡ್ ಮಾಡಾಕ ರೈಲ್ವೆ ಹಳಿಗೆ ಹೋಗ್ತಾನ. ಅದು ನಮ್ಮ ಅದೃಷ್ಟನೋ ಅವನ ದುರದೃಷ್ಟ ಗೊತ್ತಿಲ್ಲ. ಟ್ರೈನ್ ಬರಲ್ಲ, 3 ತಾಸು ಟ್ರೈನ್ ಲೇಟ್ ಆಯ್ತು ಅಂದಾಗ ಅವ್ನು ಪ್ಲಾಟ್ಫಾರ್ಮ್ ಬಂದು ಒಂದ್ ಚಾ ಕೊಡೋದು, ಒಂದು ಪೇಪರ್ ತೋತಾನ, ಒಂದು ಪುಸ್ತಕ ತೋತಾನ. ತಗೊಂಡು ಓದುವಾಗ ಏನಾಯ್ತದ ಅದ್ರೊಳಗ ಒಂದು ವಿವೇಕಾನಂದ ಒಂದೇ ಒಂದು ನುಡಿ ನೋಡ್ತಾನ. ಏಳಿ ಎತ್ತೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದೇರಿ. ಅವಾಗ ಮಂಚಂತನ ನನ್ನ ಇನ್ನ ಎದ್ದೇ ಇಲ್ಲಪ್ಪ, ಯಾವುದೇ ಗುರಿ ಮುಟ್ಟಿ ಇಲ್ಲ, ಇಷ್ಟು ಬೇಗ ನಾ ಸಹಾಯಕ ತೀರ್ಮಾನ ಮಾಡಿಲ್ಲ ಅಂತ ವಾಪಸ್ ಊರಿಗೆ ಬರ್ತಾನ. ಊರಿಗೆ ಬಂದ್ ಮಾಡ್ತಾನ, ಎಲ್ಲಾ ರೈತರನ್ನ ಕರ್ಕೊಂಡು, ಊರನವ್ರನ್ನ ಕರ್ಕೊಂಡು, ಬೆಟ್ಟದಿಂದ ನೀರು ಹರಿತಲ್ಲ ಅದಕ್ಕೊಂದು ಚೆಕ್ ಡ್ಯಾಮ್ ಕಟ್ಟಿ ಅಂತರ್ಜಲ ಹೆಚ್ಚಿಸ್ತಾನ, ಸಾವಯವ ಕೃಷಿ ಮಾಡ್ತಾನ, ಮದ್ಯವ್ಯಸನ ಮುಕ್ತ ಗ್ರಾಮ ಮಾಡ್ತಾನ, ಅಂದ್ರ ದಾರು ಮುಕ್ತ ಗ್ರಾಮಗಳನ್ನ ಮಾಡ್ತಾನ. ಮುಂದವನಿಗೆ ಆ ಊರನವ್ರು ಅವನಿಗೆ ಹೀರೋನ್ ಹಾಕತ್ರು, ಜಿಲ್ಲೆದವರು ರೋಲ್ ಮಾಡಲ್ ಅನ್ನಕತ್ರು, ಇಡೀ ರಾಜ್ಯದವರು ಅವನನ್ನ ಲೀಡರ್ ಅಂದ್ರು, ಇಡೀ ದೇಶ ಅವನನ್ನ ಏನ್ ಕರೀತಾರ ಗೊತ್ತನು, ಅಣ್ಣಾ ಹಜಾರೆ ಅಂತ ಕರೀತಾರ. ಇವತ್ತು ಅಣ್ಣಾ ಹಜಾರೆ NDTV ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಿಮ್ಗೆ ಇಷ್ಟೊಂದು ಶಕ್ತಿ ಇದಂತದೆಲ್ಲ ಬಂದಿದೆ ಹೆಂಗಪ್ಪ ಅಂತಂದ್ರ ಅವ್ರು ಹೇಳ್ತಾರ, ವಿವೇಕಾನಂದ್ರ ನಾನು ಅಧ್ಯಯನ ಮಾಡಿ ಅವರನ್ನ ನಾನು ಆಹ್ವಾನಿಸಿಕೊಂಡಿದ್ದಕ್ಕ ಇದೆಲ್ಲ ಸಾಧ್ಯವಾಯ್ತು ಅಂತ ವಿವೇಕಾನಂದ್ರ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ಹೆಣ್ಮಗಳು ಟ್ರೈನ್ ದಲ್ಲಿ ಹೊಂಟಾಗ ಉತ್ತರ ಭಾರತದಲ್ಲಿ ನಡೆದಂತ ಘಟನೆ, ಇವರಿಬ್ರು ಜೀವಂತಿದ್ದಾರೆ, ನೀವು ತೆಗೆದು ನೋಡಬಹುದು ಯೂಟ್ಯೂಬ್ ನಲ್ಲಿ. ಅವರಿಗೆಲ್ಲ ಪ್ರೇರಣಾ ಶಕ್ತಿನೇ ವಿವೇಕಾನಂದರು. ಟ್ರೈನ್ ನಲ್ಲಿ ಹೊಂಟಾಗ ಆಕಿನ ಮೇಲೆ ದಾಳಿ ಆಗ್ತದೆ. ದಾಳಿ ಆದಾಗ ಆಕಿನ ಏನ್ ಮಾಡ್ತಾರೆ, ಆಕಿನ ಪರ್ಸ್ ಕಸ್ಕೊಂಡು ಹೊಂಟಿ ಟ್ರೈನ್ ನುಗ್ಗಿಸ್ಬಿಡ್ತಾರೆ. ಆಕಿನ ಟೈಮ್ ಎಟ್ ಸುಮಾರು ಇರ್ತಂದ್ರ ಹೊಂಟಿ ಟ್ರೈನ್ ನುಗ್ಗಿಸಿದಾಗ ಎದುರಿಗೆ ಒಂದು ಟ್ರೈನ್ ಬರ್ತದೆ, ಅದಕ್ಕೆ ಬಡದ್ ಬಿಡ್ತಾರೆ. ಬಡೋದು 2 ಟ್ರೈನಿನ ನಡಬರಕ್ ಬಿದ್ಬಿಟ್ಟಿರ್ತಾರೆ. ಬಿದ್ದಾಗ ಏನಾಗುತ್ತಾ, ಆಕಿನ ಕಾಲ್ ಕಟ್ ಆಗ್ತದೆ, ಅಂದ್ರ ರೈಲಿನ ಹಳಿಗಳು ಆಕಿನ ಕಾಲ್ ಮ್ಯಾಗ ಹಾಯ್ದು ಹೋಗ್ತಾವ. ಆಕಿ ಪ್ರಜ್ಞೆ ತಪ್ಪಿರ್ತಾಳ. ನಸಕನಾಗ 4-3 ಗಂಟೆಗೆ ಪ್ರಜ್ಞೆ ಬಂದಿರ್ತದ. ಬಂದಾಗ ಇಲಿಗಳು ಏನಾಕಿ ಕಾಲ್ ಕಟ್ಟಾಗಿರ್ತಾವಲ್ಲ, ಚಿದ್ರಾಗಿರ್ತದ, ಮಾಂಸ ಕಂಡು ಇಲಿಗಳು ಬಂದು ತಿನ್ನಾಕ್ ಬರ್ತಿರ್ತಾವ. ಟ್ರೈನ್ಗಳು ಬಂದ್ರೆ ಇಲಿಗಳು ಓಡೋಗ್ತಾವ, ಮತ್ ಟ್ರೈನ್ ಹೋಗೋಣ ಮತ್ತೆ ಇಲಿಗಳು ಬರೋದು ಚಿತ್ರಹಿಂಸೆ ನೋಡು. ಆಕಿ ದೇವ್ರಿಗೆ ಏನ್ ಬಿಡ್ಕೊತಿದ್ ಗೊತ್ತನು, ದೇವ್ರೇ ಕಂಟಿನ್ಯೂ ಟ್ರೈನ್ ಬರ್ಲಪ್ಪ, ಯಾಕಂದ್ರೆ ಇಲಿಗಳು ಮಾಂಸ ತಿನ್ನೋದ್ರಿಂದ ತ್ರಾಸ ಆಗ್ತದೆ. ಮುಂದ್ ನಸಗನಾಗ ಹೊಲಕ್ಕೆ ಹೋಗೋ ರೈತಕಿ ನೋಡಿ ಆಸ್ಪತ್ರೆಗೆ ಸೇರಿಸ್ತಾರ. ಅವಾಗ ಜನ ಏನೋ ಮಾತಾಡ್ತಾರೆ, ಈಕಿ ಲವ್ ಮಾಡಿದ್ಲು, ಓಡೋಗಿದ್ಲು, ಅದಕ್ಕೆ ಸೂಸೈಡ್ ಮಾಡ್ಕೊಂಡಾಳ, ಇಲ್ಲ ಬೇರೆ ಬೇರೆ ಆಗ್ಯಾವ, ಕೆಟ್ಟದಾಗಿ ಮಾತಾಡ್ತಾರೆ. ಹಾಗಾಗಿ ಅಲ್ಲೇ ಬೆಡ್ ಮ್ಯಾಗೆ ಯೋಚನೆ ಮಾಡ್ತಾಳೆ, ನಾನು ಸಾಯ್ಬೇಕಲ್ಲಪ್ಪ, ಇಂಥ ಜೀವನ ಎದಕ್ ಬೇಕು, 2 ಕಾಲ್ ಹೋಗು, ಇನ್ನೇ ನನ್ನ ಜೀವನದಾಗ ಏನೂ ಇಲ್ಲ, ನಾನು ಬದುಕುದು ವ್ಯರ್ಥ ಅಂತ ಅನ್ಕೊಂತಾಳ. ಅವಾಗ ಆಕಿ ಒಂದು ಮ್ಯಾಗಝಿನ್ ಬರ್ತದ, ಮ್ಯಾಗಝಿನ್ದಾಗ ವಿವೇಕಾನಂದ್ರ ಅಧ್ಯಯನ ಮಾಡೋ ಒಂದು ಪಠ್ಯ ಬಂದಿರ್ತದ, ಅವರ ಸಂದೇಶಗಳು ಬಂದಿರ್ತಾವ, ಓದ್ತಾಳ. ಇಲ್ಲ ನಾ ಏನಾದ್ರೂ ಸಾಧನೆ ಮಾಡ್ಬೇಕು, 2 ಕಾಲಿಂದ ನಾ ಸಾಧನೆ ಮಾಡ್ತೀನಿ ದೇಶದಿಂದ. ಇವತ್ತು ಜಗತ್ತಿನ ಅತ್ಯಂತ ಎತ್ತರವಾದ ಬೆಟ್ಟ ಮೌಂಟ್ ಎವರೆಸ್ಟ್ ಇರ್ತಾವ, ಆಕಿ 2 ಕಾಲಿಲ್ಲ. ಬರೇ ಮೌಂಟ್ ಎವರೆಸ್ಟ್ ಅಲ್ಲದೆ ಇವತ್ತು ಜಗತ್ತಿನ 7 ಅತಿ ಎತ್ತರವಾದ ಪರ್ವತಗಳನ್ನ ಏರಿದಂತಹ ಯಾರಾದ್ರೂ ಹೆಣ್ಮಗಳಿದೆ, ಅದು ಅರುಣಿಮಾ ಸಿನ್ಹಾ ಅಂತ ದೇಶದಿಂದ ನೀವು ನೋಡಬಹುದು. ಆಕಿ ಪ್ರೇರಣಾ ಶಕ್ತಿ ಯಾರಾದ್ರೆ ಅದು ವಿವೇಕಾನಂದ್ರ ಅಂತ ಆಕಿ ಹೇಳ್ತಾರೆ. ಅದಕ್ಕೆ ಇವತ್ತು ಯುವ ಬ್ರಿಗೇಡ್ ನಿಮಗೆಲ್ಲ ಲೈಬ್ರರಿ ಕೊಟ್ಟಿದೆ. ಅದರಲ್ಲಿ ಸಾಹಿತ್ಯ ಪುಸ್ತಕಗಳಿದಾವ, ಚಾರಿತ್ರಿಕ ಪುಸ್ತಕಗಳಿದಾವ, ದೇಶಭಕ್ತಿಯ ಪುಸ್ತಕಗಳಿದಾವ. ತಾವೆಲ್ಲ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಇನ್ನೇಗ ಗಂಗಾಳಿ ಸರ್ ಹೇಳಿದ್ರು, ಇಷ್ಟೆಲ್ಲ ನೀವು ಮಾಡ್ತಿರ್ಲ, ನಿಮಗ ಹಣ ಇಲ್ಲಿಂದ ಬರುತ್ತಾ, ಏನ್ ಮಾಡ್ತೀವಿ. ಇವತ್ತು ನಾನು ಒಬ್ಬ ವಕೀಲ, ಸಿಂಧಿಗಳಿಗೆ ಪ್ರಾಕ್ಟೀಸ್ ಮಾಡ್ತೀನಿ. ಇದೊಂದು ಕಾರ್ಯಕ್ರಮ ಮಾಡೋದು ಅಂದ್ರೆ ನಾನು ಪ್ರಾಕ್ಟೀಸ್ ಬಿಟ್ಟು ಬಂದೀನಿ ನಿಮ್ಗೋಸ್ಕರ. ಯಾಕ ನೀವು ನಾಳೆ ಸಮಾಜವನ್ನ ನಾಯಕರಾಗಬೇಕು, ಒಬ್ಬ ಒಳ್ಳೆ ವ್ಯಕ್ತಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇನ್ನು ನಮಗ್ ಹಣ ಹೆಂಗ್ ಬರುತ್ತಪ್ಪ ಅಂತಂದ್ರೆ ನಾವು ಸಮಾಜ ಮುಂದೆ ಕೈ ಹೊಡ್ತೀವಿ. ಸರ್, ನಾವು ಕಡ್ನಿ ಒಳಗಿಂತ ಶಾಲೆ ಒಳಗೆ ಒಂದು ಲೈಬ್ರರಿ ಮಾಡ್ಬೇಕಾಗ್ಯದ, ಇಂಥ ಪುಸ್ತಕ ಬೇಕಾಗ್ಯದ, ಅಲ್ಲಿ ಹುಡುಗರಿಗೆ ಅನುಕೂಲ ಆಗ್ತದೆ ಅಂದಾಗ ಅವ್ರು ಪುಸ್ತಕ ಕೊಡ್ತಾರೆ, ಅವರು ಇದನ್ನೆಲ್ಲ ಕೊಡ್ತಾರೆ. ಅದನ್ನ ನಾವು ತಂದು ನಿಮಗ್ ಕೊಡ್ತೀವಿ. ಇದನ್ನ ಸರಿಯಾಗಿ ನೀವು ಸದುಪಯೋಗ ಪಡಿಸ್ಕೋಬೇಕು. ಮುಂದಿನ ವರ್ಷ ನಾವು ಬಂದಾಗ ಎಲ್ಲಾ ಪುಸ್ತಕಗಳನ್ನ ನಾನು ಓದಿನ ಸರ, ಇಂಥ ಪುಸ್ತಕನ ಇಂಥ ಶಬ್ದ ಭಾರಿ ಅದ, ಇಂಥ ಕಥಿ ಭಾರಿ ಅದ, ವಿವೇಕಾನಂದ್ರ ಇಂಥ ಒಂದು ವಾಕ್ಯವನ್ನ ಭಾರಿ ಹೇಳ್ಯಾರ ಅಂತ ನೀವೆಲ್ಲ ಹೇಳ್ತೀರಾ. ಆ ಭರವಸೆ ನಾವು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಟ್ಟಂತ ಎಲ್ಲ ನಮ್ಮ ಅಧ್ಯಕ್ಷರಿಗೆ, ಎಲ್ಲ ಶಿಕ್ಷಕರೊಂದಿಗಳಿಗೆ ನಮ್ಮ ವಂದನೆಗಳನ್ನ ಸಲ್ಲಿಸಿ ನಾನು 2 ಮಾತುಗಳನ್ನ ನಿಮಗ ಪುಸ್ತಕಗಳನ್ನ ನಮ್ಮ ಯುವ ಬ್ರಿಗೇಡ್ ದಿಂದ ಬರ್ತಾ ಇದೆ. ಮಕ್ಕಳಿಗೆ ಓದಲಿಕ್ಕೆ ಇನ್ನಷ್ಟು ಅನುಕೂಲ ಆಗ್ತಾ ಇದೆ. ಇದೇನಪ್ಪಾ ಅಂದ್ರೆ ಪ್ರಥಮ ಹಂತ. ಇನ್ನು ಸಾಕಷ್ಟು ಪುಸ್ತಕಗಳು ಬರ್ತಾ ಇದೆ. ನಿಮ್ಮ ಲೈಬ್ರರಿಗೆ ಕೊಡ್ತಕ್ಕಂಥ, ನಿಮ್ಮ ಗ್ರಂಥಾಲಯಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಯುವ ಬ್ರಿಗೇಡ್ ಮಾಡ್ತಾ ಇದೆ ಅನ್ನುವಂತ ಮಾತನ್ನ
ಆ ಒಂದು ಯುವ ಬ್ರಿಗೇಡ್ ಎಲ್ಲ ಪದಾಧಿಕಾರಿಗಳು ನಮಗೆ ಹೇಳಿದ್ದಾರೆ. ಅವರಿಗೂ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ BD ಲಾಲ್ಸಂಗಿ ಅವರಿಗೂ ಹಾಗೂ ಈ ಒಂದು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಕಿನ್ನಳ್ಳಿ ಸರ್ ಅವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಪ್ರೌಢಶಾಲೆ ವಿಭಾಗದ ಕಣ್ಣಿಕರಾಗಿರ್ತಕ್ಕಂಥ ಗಂಗನಳ್ಳಿ ಸರ್ ಅವರಿಗೂ ಹಾಗೂ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಸುದ್ದಿವಾಹಿನಿಯ ವರದಿಗಾರರಿಗೂ ಹಾಗೂ ಇವರು ಎಲ್ಲದೇ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ವೈಯಕ್ತಿಕವಾಗಿ, ನಮ್ಮ ಮಕ್ಕಳ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ಬಳಗದ ಪರವಾಗಿ ತುಂಬು ಹೃದಯದ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ.